ಗಾಡಿ ಉದ್ದಕ್ಕೂ ಬರಬೇಕಾದ್ರೆ ಇವನಿಗೆ ಇದೇ ವಿಚಾರ ಇಟ್ಕೊಂಡು ನೀನು ನಮ್ಮ ಊರಿನ ಹುಡುಗಿಯನ್ನು ಮದುವೆ ಆಗ್ತೀಯ. ಗಂಟೆಗೆ ಅವನು ಶ್ರೀಧರ ತಾನು ಮದುವೆ ಆಗುವಂತ ಹುಡುಗಿಗೆ ಫೋನ್ ಮಾಡಿದ್ದಾನೆ. ಮತ್ತೆ ನಮ್ಮ ತಾಯಿ ಮನೆಗೆ ಅಲ್ಲಿಗೆ ಫೋನ್ ಮಾಡಿದ್ದೇನೆ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವನ ಬಾಯಿಗೆ ಈ ವಿಷ ಪದಾರ್ಥವನ್ನ ತುರುಕಿಸ್ತಾರೆ. ಆರೋಪಿಗಳಿಗೆ ಸೂತ್ರಧಾರ ಯಾರಂತ ಹೇಳಿದ್ರೆ ಹರೀಶ್ ಗೌಡ. ಇವರನ್ನು ಬಚಾವ್ ಮಾಡ್ಬೇಕಂತ ಹೇಳಿ ಇಲ್ಲಿ ನಮ್ಮ ಹರೀಶ್ ಪುಂಜರ್ ಅವರ ಹತ್ರ ಹೋಗಿ ದುಂಬಾಲು ಬೀಳ್ತಾರೆ. ಆತ್ಮೀಯ ವೀಕ್ಷಕರೇ, ರಾಜ್ಯದ ಕ್ರೈಮ್ ಇತಿಹಾಸದಲ್ಲಿ ಅಪರೂಪದ ಘಟನೆಯೊಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಬಾಜೆ ಎನ್ನುವಂತಹ ಕುಗ್ರಾಮ ಸಾಕ್ಷಿಯಾಗಿದೆ. ಈ ಗ್ರಾಮದಲ್ಲಿ 4 ವರ್ಷಗಳ ಹಿಂದೆ ನಡೆದಿದ್ದಂತಹ ಶ್ರೀಧರ ಎನ್ನುವ ಯುವಕನ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಹೈಕೋರ್ಟ್ನ ಸೂಚನೆಯನ್ವಯ IGP ಲಬೂರಾಮ್ ಅವರ ನೇತೃತ್ವದಲ್ಲಿ ಉಡುಪಿ SP ಹರಿರಾಮ್ ಶಂಕರ್ ಇತರ ಅಧಿಕಾರಿಗಳನ್ನು ಒಳಗೊಂಡಂತಹ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಶ್ರೀಧರ್ ಅವರ ಹತ್ಯೆ ಪ್ರಕರಣದ ಸಂಬಂಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿತ್ತು. ಹಲವು ರೀತಿಯ ಪ್ರತಿಭಟನೆಗಳು, ಹೋರಾಟಗಳು ನಡೆದಿದ್ದವು. ದಲಿತ ಸಂಘಟನೆಗಳ ಒತ್ತಡದ ಹಿನ್ನೆಲೆಯಲ್ಲಿ ಆರೋಪಿಗಳ ಬಂಧನವೂ ಆಗಿತ್ತು. ಪೊಲೀಸ್ ಅಧಿಕಾರಿಗಳು ಮತ್ತು ಆರೋಪಿಗಳ ಮಧ್ಯೆ ಇದ್ದಂತಹ ಒಂದು ಸಮನ್ವಯತೆಯಿಂದ ಆರೋಪಿಗಳು ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಿಂದ ಜಾಮೀನು ಕೋರಿದಂತಹ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಪ್ರಮುಖರು ನ್ಯಾಯಾಲಯಕ್ಕೆ ಕೆಲವು ದಾಖಲೆಗಳನ್ನು ಸಲ್ಲಿಸಿದಂತಹ ಹಿನ್ನೆಲೆಯಲ್ಲಿ ಅವರ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು. ತದನಂತರ ರಾಜ್ಯ ಹೈಕೋರ್ಟ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕಿತ್ತು. ಇಂತಹ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿಯೇ ಆರೋಪಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ರಾಜಕೀಯ ಒತ್ತಡದಿಂದ ಈ ಪ್ರಕರಣವನ್ನು ಹಲ್ಲ ಹಿಡಿಸಿದ್ದಾರೆ. ಆದ್ದರಿಂದ ಈ ಪ್ರಕರಣದ ಮರು ತನಿಖೆ ಆಗಬೇಕು ಎಂದು ಸ್ಥಳೀಯ ಸಾರಾ ಫಾರ್ಮ್ಸ್ನ ಮೇಲ್ವಿಚಾರಕರಾಗಿದ್ದಂತಹ ಹರೀಶ್ ಮೊಗೇರಾ ಅವರು ರಾಜ್ಯ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿದರು. ಈ ರಿಟ್ ಪಿಟಿಷನನ್ನು ವಿಚಾರಣೆ ನಡೆಸಿದಂತಹ ರಾಜ್ಯ ಹೈಕೋರ್ಟು ಕೆಲವು ಸಮಯಗಳ ಹಿಂದೆ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಈ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಆರಂಭಿಕ ಹಂತದಲ್ಲಿಯೇ ಲೋಪ ಎಸಗಿದ್ದಾರೆ ಎನ್ನುವುದನ್ನು ಕಂಡುಕೊಂಡು ಮರು ತನಿಖೆಗೆ ಆದೇಶ ನೀಡಿತು. ರಾಜ್ಯ ಸರ್ಕಾರ ಈ ಬಗ್ಗೆ ಹೈಕೋರ್ಟ್ ಸೂಚನೆಯನ್ನು ಪಾಲಿಸಿರಲಿಲ್ಲ. ಇದರಿಂದ ವ್ಯಗ್ರಗೊಂಡ ರಾಜ್ಯ ಹೈಕೋರ್ಟು ರಾಜ್ಯ ಗೃಹ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಿಗೆ ಸ್ವತಃ ಹೈಕೋರ್ಟ್ನ ಮುಂದೆ ಹಾಜರಾಗಬೇಕು ಅಂತೇಳಿ ಸೂಚನೆ ನೀಡಿತ್ತು. ಯಾವಾಗ ಹೈಕೋರ್ಟು ಇಂತಹ ಖಡಕ್ಕಾದ ಸೂಚನೆ ನೀಡಿತೋ ನಿದ್ದೆಯಿಂದ ಎಚ್ಚೆತ್ತಂತಹ ಗೃಹ ಇಲಾಖೆ ತಕ್ಷಣವೇ ಹೈಕೋರ್ಟ್ ಸೂಚನೆಯನ್ವಯ ವಿಶೇಷ ತನಿಖಾ ತಂಡವನ್ನು ರಚಿಸಿದೆ. ಈ ತನಿಖಾ ತಂಡ ಹೈಕೋರ್ಟ್ ಆದೇಶದನ್ವಯ ಮತ್ತೆ ಈ ಪ್ರಕರಣದ ತನಿಖೆಯನ್ನು ಆರಂಭಿಕ ಹಂತದಿಂದಲೇ ನಡೆಸಬೇಕು. ತನ್ಮೂಲಕ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಯಾರೆಲ್ಲ ಶ್ರೀರಕ್ಷೆಯನ್ನು ಒದಗಿಸಿದ್ದಾರೆ, ಯಾರೆಲ್ಲ ತನಿಖೆಯ ಹಾದಿಯನ್ನು ಕೊಲೆಗೆಡಿಸಿದ್ದಾರೆ, ಇವರೆಲ್ಲರ ಮೇಲೆಯೂ ತನಿಖೆ ಆಗಬೇಕು ಎನ್ನುವುದು ದಲಿತ ಪರ ಸಂಘಟನೆಗಳ ಒಕ್ಕೂಟದ ಆಗ್ರಹ. ಒಬ್ಬ ಅಮಾಯಕ ದಲಿತ ಸಮುದಾಯದ ಕೂಲಿ ಕಾರ್ಮಿಕನ ಒಬ್ಬನ ಹತ್ಯೆ ಪ್ರಕರಣ ಈ ಮಟ್ಟಕ್ಕೆ ಸುದ್ದಿ ಮಾಡಿದ್ದು ಇದು ಇತಿಹಾಸದಲ್ಲೇ ಮೊದಲು ಎಂಬಂತೆ ಭಾಸವಾಗುತ್ತಿದೆ. ಆದ್ದರಿಂದ ಯುವಕನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಈ ಕುಟುಂಬದ ಒಂದಿಗೆ ಒತ್ತಾಸೆಯಾಗಿ ನಿಂತಹ ದಲಿತ ಪರ ಸಂಘಟನೆಗಳ ಎಲ್ಲ ಕಾರ್ಯಕರ್ತರ ಶ್ರಮಕ್ಕೆ ಬೆಲೆ ಸಿಗಬೇಕು ಅಂದಾದರೆ ಈ ಪ್ರಕರಣದ ನ್ಯಾಯಯುತ ತನಿಖೆ ನಡೆಯಬೇಕು. ಆದ್ದರಿಂದ ಇಡೀ ಪ್ರಕರಣದ ಬಗ್ಗೆ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಪ್ರಮುಖರಾದಂತಹ ಮತ್ತು ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದಂತಹ ಹಲವು ಮಂದಿಯೊಂದಿಗೆ ಮಾತನಾಡಿಕೊಂಡು ಸ್ಥಳಕ್ಕೆ ತೆರಳಿ ಹಲವರ ವಿಶ್ವಾಸವನ್ನು ಗಳಿಸಿ ದಾಖಲೆಗಳನ್ನು ಸಂಗ್ರಹಿಸಿ ಮಾಹಿತಿಗಳನ್ನು ಸಂಗ್ರಹಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಂತಹ ಹಲವು ಬಾರಿ ಹೋರಾಟಗಳನ್ನು ಮಾಡಿದಂತಹ ಬೆಳ್ತಂಗಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿದ್ದಂತಹ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಸಾವಿರಾರು ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕುವಂತಹ ಒಂದು ಪ್ರಯತ್ನ ಮಾಡಿದಂತಹ ಅಶೋಕ್ ಕೊಂಚಾಡಿ ಅವರು ಇಡೀ ಘಟನೆಯ ಬಗ್ಗೆ ಅದ್ಭುತವಾಗಿ ವಿವರಿಸಿದ್ದಾರೆ. ಏನೆಲ್ಲ ಎಡರು ತೊಡರುಗಳು ಅವರ ಹೋರಾಟದ ಸಂದರ್ಭದಲ್ಲಿ
ಬಂತು ಎನ್ನುವುದನ್ನು ಸವಿಸ್ತಾರವಾಗಿ ವಿವರಿಸಿದ್ದಾರೆ. ನೋಡಿಕೊಂಡು ಬನ್ನಿ. ಶಿಪಾಜೆಯ ಶ್ರೀಧರ್ ಹತ್ಯೆ ಪ್ರಕರಣವನ್ನು ರಾಜ್ಯ ಸರ್ಕಾರ SIT ತನಿಖೆಗೆ ಒಪ್ಪಿಸಿದೆ. ಹೈಕೋರ್ಟ್ ಸೂಚನೆಯ ಅನ್ವಯ ಇಡೀ ಆ ಪ್ರಕರಣದ ಬಗ್ಗೆ ಹೋರಾಟ ನಡೆಸಿದರಲ್ಲಿ ನೀವು ಪ್ರಮುಖರು. ಆ ಹೋರಾಟ ಯಾಕೆ ನಡೆಯಿತು ಮತ್ತು ಆ ಘಟನೆ ಹೇಗೆ ನಡೆಯಿತು ಎಂದು ವಿವರಿಸ್ಬೋದಾ? ನಮಸ್ಕಾರ. ಈಗ ನಾವು ಶ್ರೀಧರ್ ಹತ್ಯೆ ಬಗ್ಗೆ ಹೇಳುವುದಾದರೆ, ಮುಖ್ಯವಾಗಿ ಶ್ರೀಧರ್ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯವರು, ಮೂಡಿಗೆರೆ ಅವರು. ಅವರು ಕೆಲಸಕ್ಕಾಗಿ ಇಲ್ಲಿ ಬಂದಿದ್ದಾರೆ. ಅವರ ತಂಗಿಯನ್ನ ಇಲ್ಲಿ ಮದುವೆ ಮಾಡಿಕೊಟ್ಟಿದೆ. ಶಿವಾಜಿಯ ಕುರುಂಜ ಗ್ರಾಮದಲ್ಲಿ ಅವರ ತಂಗಿಯನ್ನ ಮದುವೆ ಮಾಡಿಕೊಟ್ಟಿದೆ. ಹಾಗಾಗಿ ನಂಟಸ್ತಿಕೆಯಿಂದ ಅವರು ಇಲ್ಲಿ ಬರ್ತಾ ಬರ್ತಿರುವಾಗ ಒಂದು ಕೆಲಸವನ್ನು ಹರಿಸಿ ಅವರು ಸಾರಾ ಫಾರ್ಮ್ ಹೌಸ್ಗೆ ಅವರು 6 ತಿಂಗಳ ಹಿಂದೆ ಕೆಲಸಕ್ಕೆ ಸೇರ್ತಾರೆ. ಕೆಲಸಕ್ಕೆ ಸೇರಿ ಒಂದು ಒಳ್ಳೆಯ ನೌಕರನಾಗಿ ಅವರು ಕೆಲಸ ಮಾಡ್ತಾರೆ. ಇದು ಸಾಧಾರಣ 2022ರಲ್ಲಿ ಜೂನ್ ಅವಧಿಯಲ್ಲಿ ಅವರು ಕೆಲಸಕ್ಕೆ ಸೇರ್ತಾರೆ. ಅವರು 6 ತಿಂಗಳಾಗಿದೆ ಕೆಲಸಕ್ಕೆ ಸೇರಿ. ಅವರು ಈ ಕೆಲಸ ಮಾಡ್ತಾ ಅವರು ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವರದೆಲ್ಲ ಪರಿಚಯ ಆಗ್ತದೆ, ಅಲ್ಲಿ ಕಾರ್ಮಿಕರ ಪರಿಚಯ ಆಗ್ತದೆ, ಊರಿನವ್ರದ್ದು ಪರಿಚಯ ಆಗುತ್ತೆ. ಹಾಗೆ ಅವರು ವಾಸ ಮಾಡ್ತಕ್ಕಂಥ ಮನೆಯ ಹಿಂದುಗಡೆಯ ಹುಡುಗಿಯೊಟ್ಟಿಗೆ ಒಂದು ಅವರಿಗೆ ಪ್ರೇಮ ಹುಟ್ಟುತ್ತದೆ. ಅವರಿಗೆ ಪ್ರೇಮ ಹುಟ್ಟಿ ಮತ್ತೆ ನಂತರ ಅವರು 2 ಫ್ಯಾಮಿಲಿಯಲ್ಲಿ ಮಾತನಾಡಿ ಮದುವೆ ಮಾಡೋದಂತ ಹೇಳಿ ನಿಶ್ಚಯ ಆಗ್ತದೆ. ಇದು ಈ ಒಂದು ಘಟನೆ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಕೆಲಸ ಮಾಡುವಂತ ಈ ಬೇರೆ ಕಾರ್ಮಿಕರ ಕಿವಿಗೆಲ್ಲ ಬೀಳ್ತದೆ. ರತ್ನಾವತಿ ಅನ್ನುವಂತ ಹುಡುಗಿಯೊಟ್ಟಿಗೆ ನಿಶ್ಚಯ ಆಗುತ್ತೆ, ಮದುವೆ ಕೂಡ ಉಂಟಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಗೊತ್ತಾದ ನಂತರ ಇವರು ಮದುವೆ ಮಾಡ್ಲಿಕ್ಕೆ ಈ ನಮ್ಮ ಊರಿನ ಹುಡುಗಿಯನ್ನ ಹೇಗೆ ಮದುವೆ ಮಾಡ್ತಿ, ಹೇಗೆ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಆಡಿ ಇವರು ತಪ್ಪಿಸ್ಲಿಕ್ಕೆ ನೋಡ್ತಾರೆ. ಅಲ್ಲಿ ಯಾರಂತ ಹೇಳಿದ್ರೆ, ಈ ಪ್ರಕರಣದ ಆರೋಪಿಗಳಾದಂಥ ತಿಮ್ಮಪ್ಪ ಪೂಜಾರಿ, ಮಹೇಶ್ ಪೂಜಾರಿ, ಲಕ್ಷ್ಮಣ ಪೂಜಾರಿ ಮತ್ತು KL ಆನಂದಗೌಡ, ಈ 4 ಮಂದಿ ಕೂಡ ಈ ಮದುವೆಯನ್ನು ತಪ್ಪಿಸಲಿಕ್ಕೆ ಬೇಕಾದಷ್ಟು ಕಸರತ್ತು ಮಾಡಿದ್ದಾರೆ. ಇದು ಈ ಆರೋಪಿ ಇವರಿಗೂ ಈ 4 ಮಂದಿಗೂ ಹೆಣ್ಣಿನ ಮನೆಯವರಿಗೆ ಏನಾದ್ರು ಪರಿಚಯ ಸಂಪರ್ಕ ಇದೆಯಾ? ಈ ಹೆಣ್ಣು ತಿಮ್ಮಪ್ಪ ಪೂಜಾರಿ ಅವರ ಒಟ್ಟು ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ತೋಟಕ್ಕೆ. ಅಲ್ಲಿ ಕೂಡ ಹೋಗ್ತಾರೆ. ಒಂದು ಇಂಟೆನ್ಷನ್ ಇರಬಹುದು, ಏನಂತ ಹೇಳಿದ್ರೆ ಇವಳು ಮದುವೆಯಾಗಿ ಹೋದ್ರೆ ಒಂದು ಕಾರ್ಮಿಕರು ನಮಗೆ ಲಾಸ್ ಆಗ್ತದೆ ಅನ್ನುವಂತ ಒಂದು ಇಂಟೆನ್ಷನ್ ಕೂಡ ಇರಬಹುದು. ಮತ್ತೆ ಊರಿನ ಹುಡುಗಿ ಒಳ್ಳೆ ಕೆಲಸದಾಳು, ಒಂದು ಕೈ ತಪ್ಪಿ ಹೋದ್ರೆ ಮತ್ತೆ ನಮ್ಗೆ ಸಿಗಲ್ಲ ಅನ್ನುವಂತ ಒಂದು ಆ ಕಾರಣ ಕೂಡ ಇದ್ದಿರಬಹುದು. ಹಾಗಾಗಿ ಇವರೆಲ್ಲರೂ ಸೇರಿ ಕೂಡ ಇವರು ಮದುವೆ ಮಾಡ್ತೇನೆ, ನೀನು ಮದುವೆ ಆಗ್ತೇನೆ ಅಂತ ಹೇಳಿ ತುಂಬಾ ದಿನಗಳಿಂದ ಇವರನ್ನ ಗೋಳಾಡಿಸ್ತಾ ಇದ್ರು, ಮಾತಾಡ್ತಾ ಇದ್ರು, ಬೈತಾ ಇದ್ರು. ಈ ತರ ಆಗ್ತಾ ಇತ್ತು. ಅಲ್ಲ, ಈಗ ಲೀಲಾವತಿ ಮತ್ತು ಶ್ರೀಧರ ಒಂದೇ ಸಮುದಾಯಕ್ಕೆ ಸೇರಿದವರು. ಹೌದು, ನಮ್ಮ ರತ್ನಾವತಿ ಮತ್ತು ಶ್ರೀಧರ್ ಒಂದೇ ಸಮುದಾಯ, ಮುಗೇರ ಸಮಾಜಕ್ಕೆ ಸೇರಿದವರು. ಮತ್ತೆ 2 ಫ್ಯಾಮಿಲಿ ಕೂಡ ಒಪ್ಪಿಗೆ ಆಗಿದೆ ಮದುವೆ ಆಗುದು ಅಂತ ಹೇಳಿ. ಶ್ರೀಧರ್ನಿಗೆ ಒಂದು ಮದುವೆ ಆಗಿತ್ತು, ಹೆಂಡತಿ ತೀರಿ ಹೋಗಿದ್ದಾರೆ. ಹಾಗಾಗಿ 2 ಕಡೆ ಕೂಡ ಮಾತನಾಡಿ ಒಂದು ನಿಶ್ಚಯ ಕೂಡ ಆಗಿತ್ತು. ಡಿಸೆಂಬರ್ 17, 2022ರಂದು ಇವನು ಕೊಕ್ಕಡಕ್ಕೆ ಹೋಗ್ತಾನೆ. ಶ್ರೀಧರ್ ಕೊಕ್ಕಡಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ವಾಹನದಲ್ಲಿ ಇವರು ಬರ್ತಾರೆ, ರಿಕ್ಷಾದಲ್ಲಿ ಬರ್ತಾರೆ. ಲಕ್ಷ್ಮಣ ಪೂಜಾರಿ, ಮಹೇಶ್ ಪೂಜಾರಿ ಮತ್ತು ತಿಮ್ಮಪ್ಪ, KL ಆನಂದಗೌಡ ಮತ್ತು ಪರಮೇಶ್ವರ್ ಅಂತ ಹೇಳಿ ಅವರು ಕೂಡ ಆ ತೋಟದ ಕಾರ್ಮಿಕರು. ಇವರೆಲ್ಲರೂ ಆಟೋದಲ್ಲಿ ಬರ್ತಾರೆ. ಇವರನ್ನ ಬಲವಂತವಾಗಿ ಆಟೋದಲ್ಲಿ ಕೂರ್ಲಿಕ್ಕೆ ಹೇಳ್ತಾರೆ. ಇವರು ಆಟೋದಲ್ಲಿ ಕುತ್ಕೊಳ್ತಾನೆ. ಗಾಡಿ ಉದ್ದಕ್ಕೂ ಬರಬೇಕಾದ್ರೆ ಇವನಿಗೆ ಇದೇ ವಿಚಾರ ಇಟ್ಕೊಂಡು, ನೀನು ನಮ್ಮ ಊರಿನ ಹುಡುಗಿಯನ್ನು ಮದುವೆ ಆಗ್ತೀಯಾ, ರತ್ನಾವತಿಯನ್ನು ಮದುವೆ ಆಗ್ಲಿಕ್ಕೆ ನಾವು ಬಿಡಲ್ಲ, ನಮ್ಮ ಊರಿನ ಹುಡುಗಿಯನ್ನ ಇಲ್ಲಿಂದ ಕೊಂಡೋಗ್ಲಿಕ್ಕೆ ನಾವು ಬಿಡಲ್ಲ ಅಂತಕ್ಕಂಥ ಒಂದು ಮಾತಿನಿಂದ, ಚುಚ್ಚು ಮಾತಿನಿಂದ ಅವನಿಗೆಲ್ಲ ಹೀಯಾಳಿಸಿ ಅವನಿಗೆ ಜೋರು ಮಾಡಿ ಈ ತರ ಮಾಡ್ತಿದ್ರು. ಮತ್ತೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಆಟದ ಒಳಗಡೆನೆ ಅವನಿಗೆ ಹಲ್ಲೆ ಮಾಡಿದ್ದಾರೆ. ಈ ದೃಶ್ಯವನ್ನ ಪರಮೇಶ್ವರ್ ಅವರು ಸ್ವತಃ ಕಂಡಿದ್ದಾರೆ. ಪರಮೇಶ್ವರ್ ಅವರು ಎಷ್ಟೋ ಬಾರಿ ನೋಡಿ, ಹೊಡಿಬೇಡ್ರಿ ಅವನಿಗೆ, ಮಾತಾಡಿ ಬೇಕಾದ್ರೆ, ಹಲ್ಲೆ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿ ಇವರು ಕೂಡ ಬುದ್ಧಿವಾದ ಹೇಳಿದ್ರು ಕೂಡ ಇವರ ಮಾತನ್ನು ಕೇಳಲಿಲ್ಲ. ಮತ್ತೆ ನಂತರ ಕೊಕ್ಕಡದಿಂದ ಒಂದು 3-4 ಕಿಲೋಮೀಟರ್ ಮುಂದಕ್ಕೆ ಸಾರಾ ಫಾರ್ಮ್ ಹೌಸ್ ಅಂತ ಇದೆ. ಈ ಸಾರಾ ಫಾರ್ಮ್ ಹೌಸ್ ನಲ್ಲಿ ಇವನು ಕೆಲಸ ಮಾಡ್ತಾ ಇದ್ದಾನೆ. ಯಾರು? ನಮ್ಮ ಶ್ರೀಧರ. ಅಲ್ಲಿ ಗೇಟ್ ಹತ್ರ ಬಂದ್ರು ಕೂಡ ವಾಹನ ನಿಲ್ಲಿಸದೆ ಅವರು ಒಂದು 100 ಮೀಟರ್ ಮುಂದಕ್ಕೆ ಕೊಂಡೊಯ್ತಾರೆ. ಅಲ್ಲಿ ಪರಮೇಶ್ವರ್ ಅವರು ಬಲವಂತವಾಗಿ ನೋಡಿ ಅವನು ಇಳ್ಲಿಕ್ಕೆ ಉಂಟು, ಅವನು ಇಳ್ಲಿಕ್ಕೆ ಬಿಡಿ ಅಂತ ಹೇಳಿ ಬಲವಂತವಾಗಿ ಆಟೋ ನಿಲ್ಲಿಸಿದ ನಂತರ ಆಟೋವನ್ನು ಅಲ್ಲಿ ನಿಲ್ಲಿಸಿ ನಂತರ ಇವನನ್ನು ಕೆಳಗಡೆ ಎಳ್ದಾಕಿ ಅವನು ಒಂದು ಶಾಲ್ ಹಾಕ್ತಾನೆ. ಯಾವಾಗ ರೆಗ್ಯುಲರ್ ಆಗಿ ಶಾಲ್ ಹಾಕಿ ಹೋಗುವಂತದ್ದು. ಆ ಶಾಲಿನಿಂದ ಕುತ್ತಿಗೆ ಬಿಗಿದು ಎಲ್ಲರೂ ಸೇರಿ ಅವನಿಗೆ ಹೆಗ್ಗಾಮುಖ ಹೊಡೆದಿದ್ದಾರೆ. ಹಿಗ್ಗಾಮುಖ ಹೊಡೆದ ನಂತರ ಅವನು ಕೆಳಗೆ ಬೀಳ್ತಾನೆ. ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಕೆಳಗೆ ಬೀಳ್ತಾನೆ. ಅಲ್ಲಿ ಪರಮೇಶ್ವರ್ ಅವರು ಬೊಬ್ಬೆ ಹೊಡಿತಾರೆ. ಬೊಬ್ಬೆ ಹೊಡೆದ ನಂತರ ಅಲ್ಲಿ ಕೆಲಸದ ಒಬ್ಬ ಆಳಿದ್ದಾನೆ, ಹರೀಶ್ ಅಂತ ಹೇಳಿ, ಅವನು ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದವ. ಅವ ಓಡಿ ಬರ್ತಾನೆ, ಅಕ್ಕಪಕ್ಕದವರು ಓಡಿ ಬರ್ತಾರೆ. ಅಕ್ಕಪಕ್ಕದಲ್ಲೇ ಓಡಿ ಬಂದ ನಂತರ ಈ ಎಲ್ಲ ಆರೋಪಿಗಳು ರಿಕ್ಷಾದಲ್ಲಿ ಮತ್ತೆ ಅಲ್ಲಿಂದ ಪರಾರಿ ಆಗ್ತಾರೆ, ಓಡ್ತಾರೆ ಅಲ್ಲಿಂದ. ಆ ನಂತರ ಇವನನ್ನ ಮತ್ತೆ ರೂಮಿಗೆ ಕರ್ಕೊಂಡು ಬಂದು ಎಲ್ಲ ಉಪಚರಿಸಿ ಅವನಿಗೆ ಬೇಕಾದಂತ ನೀರು ಕುಡ್ಲಿಕ್ಕೆ ನೀರೆಲ್ಲ ಕೊಟ್ಟು ಉಪಚರಿಸಿ ಮಾತನಾಡುವಾಗ ಇವನು ಸರಿ ಇದ್ದ, ಕರೆಕ್ಟ್ ಇದ್ದ, ಮಾತಾಡ್ತಿದ್ದ. ರೂಮು ಒಂದು ಶ್ರೀಧರ ವಾಸ ಇದ್ದಂತ ರೂಮ್. ಶ್ರೀಧರ ಅಲ್ಲ, ಇವನು ಹರೀಶ್ ಅಂದ್ರೆ ಸೂಪರ್ವೈಸರ್ ಕಮ್ ಮ್ಯಾನೇಜರ್. ಇವನು ವಾಸ ಮಾಡ್ತಕ್ಕಂಥ ಮನೆಯಲ್ಲಿ ಕುಳ್ಳಿರಿಸಿ ಅವನಿಗೆ ನೀರೆಲ್ಲ
ನೀರೆಲ್ಲ ಕೊಟ್ಟು ಉಪಚರಿಸಿದ ನಂತರ ಅವನು ಊಟ ಬೇಕಂತ ಕೇಳಿದ, ನನಗೆ ಊಟ ಬೇಕು, ಹಸಿವು ಆಗ್ತದೆ ಅಂತ ಹೇಳಿ. ಆನಂತರ ಊಟ ಕೊಡ್ತಾರೆ. ಊಟ ಕೊಟ್ಟಾದ ನಂತರ ಸುಧಾರಿಸಿದ ನಂತರ ಸ್ವಲ್ಪ ಸಮಯ ಬಿಟ್ಟು ನಂತರ ಅವನು ರೂಮಿಗೆ ಹೋಗಿ ಅವನ ಬಿಡ್ತಾನೆ. ಅವನ ರೂಮ್ ಒಳಗಡೆ ಇರುವಂತದ್ದು, ಒಳಗಡೆ ಹೋಗಿ ತೋಟದ ಒಳಗಡೆ ರೂಮ್ ಇದೆ, ಬೇರೆ ರೂಮ್ ಇದೆ ಅವನಿಗೆ. ಅಲ್ಲಿ ಹೋಗಿ ಅವರನ್ನ ಬಿಟ್ಟು ವಾಪಸ್ ಬರ್ತಾನೆ. ಆನಂತರ ಇದು ಗಂಟೆ ಆಗಿರುವಂತದ್ದು 5-5:30 ಹೊತ್ತಿಗೆ ಸಂಜೆ ಆಗಿರುವಂತದ್ದು. 7 ಗಂಟೆಗೆ ಅವನು ಶ್ರೀಧರ ತಾನು ಮದುವೆ ಆಗುವಂತ ಹುಡುಗಿಗೆ ಫೋನ್ ಮಾಡಿದ್ದಾನೆ. ಮತ್ತೆ ನಮ್ಮ ತಾಯಿ ಮನೆಗೆ ಅಲ್ಲಿಗೆ ಫೋನ್ ಮಾಡಿದ್ದೇನೆ, ಎಲ್ಲಿಗೆ ಮೂಡಿಗೆರೆಗೆ, ಅಲ್ಲಿಗೆ ಫೋನ್ ಮಾಡಿ ಮಾತನಾಡಿದ್ದೇನೆ. ನನ್ನ ಮದುವೆ ಉಂಟು, ಮತ್ತೆ ನನಗೆ ಹತ್ರ ಸಂಬಳ ಕೇಳಬೇಕು, ಮದುವೆಗೆ 50,000 ಸಾಲ ಕೇಳಬೇಕು, ಮತ್ತು ರಜೆ ಕೇಳಬೇಕು ಅಂತ ಎಲ್ಲ ಮಾತಾಡಿದ್ದೇನೆ. ಎಲ್ಲ ಮಾತಾಡಿದ ನಂತರ ಇದೇ ಆರೋಪಿಗಳು ಯಾರು ಹಗಲಲ್ಲಿ ಸಂಜೆ 5:30 ಗಂಟೆಗೆ ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ, ಈ 4 ಮಂದಿ ಕೂಡ ಹಲ್ಲೆ ಮಾಡಿದ್ದಾರೆ, ಇವರೇ ಮತ್ತೆ ರಾತ್ರಿ ಹೊತ್ತು ಈ ತೋಟದ ಒಳಗಡೆ ನುಸುಳಿ ವಯರನ್ನ ಕಟ್ ಮಾಡಿ ಅದನ್ನ ಜಾಯಿಂಟ್ ಮಾಡಿ ಎಲ್ಲ ಕಟ್ ಹಾಕಿ ಅದಕ್ಕೆ ಒಳಗಡೆ ನುಸುಳಿಕೊಂಡು ಬಂದು ನಂತರ ಇವನು ವಾಸ ಮಾಡ್ತಕ್ಕಂಥ ರೂಮಿಗೆ ಬಂದು ಅಲ್ಲಿ ಮತ್ತೆ ಹಲ್ಲೆ ಮಾಡ್ತಾರೆ. ನೀನು ದನಿ ಹತ್ರ ಹೇಳ್ತೀಯಾ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀಯಲ್ಲ ಎಲ್ಲ ಹೇಳಿ ಹೊಡೆದು ಹಾಕಿ ಇವನಿಗೆ ತಲೆ ಮೇಲೆ ಬಲವಾದ ಗಾಯ ಬಿದ್ದಿದೆ. ತಲೆ ಮೇಲೆ ಹೊಡೆದು ಅವನಲ್ಲಿ ಸಾಯ್ತಾನೆ. ಸಾಯೋ ಹೊತ್ತಿಗೆ ಇವರ ಒಂದು ಗಿಮಿಕ್ಕಿ ಮಾಡಿದ್ರು. ಏನಂತ ಹೇಳಿದ್ರೆ, ಇವನೇ ವಿಷ ಪ್ರಾಶನ ಸೇವಿಸಿ ಇವನು ಸಾವಿಗೀಡಾಗಿದ್ದಾನೆ ಅನ್ನುವಂಥ ಒಂದು ಲೆಕ್ಕಾಚಾರ ಮಾಡಲಿ ಅಂತ ಎಲ್ಲರೂ ಕೂಡ ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವನ ಬಾಯಿಗೆ ಈ ವಿಷ ಪದಾರ್ಥವನ್ನ ತುರುಕಿಸ್ತಾರೆ. ಅವನು ನುಂಗ್ಲಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹೊಟ್ಟೆಗೆ ಹೋಗಿದೆ, ಮಿಕ್ಕಿದೆಲ್ಲವೂ ಕೂಡ ಅಲ್ಲಿ ಚೆಲ್ಲಾಬಿಲ್ಲಿಯಾಗಿ ಬಿದ್ದಿತ್ತು. ನಂತರ ಅವನ ಹೆಣವನ್ನ ತೋಟದ ಮಧ್ಯೆ ಎಳ್ಕೊಂಡು ಹೋಗಿ ಇದೊಂದು ಸಾಧಾರಣ ಒಂದು 50-100 ಮೀಟರ್ ದೂರಕ್ಕೆ ಹೊಂದ್ಕೊಂಡೋಗಿ ಹಾಕ್ತಾರೆ. ಅಲ್ಲಿ ಎಳ್ಕೊಂಡು ಹೋಗುವಾಗ ಎಲ್ಲ ಪೊದೆ ಎಲ್ಲ ಅಡ್ಡದಿಡ್ಡಿ ಬಿದ್ದಿದ್ದು ನಾವು ಕಾಣ್ತೇವೆ ಅಲ್ಲಿ. ನಂತರ ಬೆಳಿಗ್ಗೆ ಯಾವಾಗ ರೆಗ್ಯುಲರ್ ಆಗಿ ಒಂದು 5:30-6 ಗಂಟೆಗೆ ಹರೀಶ್ ಅವರ ರೂಮ್ಗೆ ಬಂದು, ಹರೀಶ್ ನನಗೆ ಚಹಾ ಕೊಡ್ಬೇಕಂತ ಹೇಳಿ ಅವನೇ ಬಂದು ಎಬ್ಬಿಸ್ತಾನೆ. ಅವತ್ತು ಶ್ರೀಧರ್ ಬರಲಿಲ್ಲ. ಈ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಇವನು ಹರೀಶ್ ಏನ್ ಮಾಡ್ತಾನೆ, ಶ್ರೀಧರ್ನ ರೂಮ್ಗೆ ಹೋಗಿ ಶ್ರೀಧರ್ನ ಕರೆಯುವಾಗ ಶ್ರೀಧರ್ನ ಮಾತು ಬರುವುದಿಲ್ಲ, ಸದ್ದಿಲ್ಲ, ಬಾಗಿಲು ಓಪನ್ ಉಂಟು, ಎಲ್ಲ ಚೆಲ್ಲಾಬಿಲ್ಲಿ ಬಿದ್ದಿದೆ, ಇದು ಏನು ಅಂತ ಹೇಳಿ ಎಲ್ಲ ಹುಡುಕುವಾಗ ಅಲ್ಲಿ ತೋಟದೊಂದು ಬದಿಯಲ್ಲಿ ಒಂದು ಹೆಣ ಅಲ್ಲಿ ಬಿದ್ದಿತ್ತು. ಇದನ್ನು ನೋಡಿ ಅಲ್ಲಿ ಬೊಬ್ಬೆ ಹಾಕುವಾಗ ಅಲ್ಲಿ ಅಬ್ರಾಮ್ ಅಂತ ಇನ್ನೊಬ್ಬ ಕಾರ್ಮಿಕ ಇದ್ದಾನೆ. ಇವರೆಲ್ಲ ಒಟ್ಟಿಗೆ ಬಂದು ದನಿಗೆ ಫೋನ್ ಮಾಡ್ತಾರೆ. ದನಿ ಫೋನ್ ಎತ್ತಾರೆ, ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳ್ತಾರೆ. ಕಂಪ್ಲೇಂಟ್ ಕೊಟ್ಟು ಮತ್ತೆ ಧರ್ಮಸ್ಥಳದಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಈ ಕಂಪ್ಲೇಂಟ್ ದಾಖಲಾಗಿದೆ. ನಾವು ಹೇಳುವಂಥದ್ದು ಈಗ ಇದು ಒಂದು ಹತ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಇದು ಹತ್ಯೆ ಕ್ಷುಲ್ಲಕ ಕಾರಣಕ್ಕಾಗಿ ಆಗಿರುವಂತಹ ಹತ್ಯೆ. ಇದು ಇವನು ಮದುವೆ ಆದ್ಮೇಲೆ ಹುಡುಗಿಯನ್ನು ಕರ್ಕೊಂಡು ಹೋಗ್ತಾನೆ, ಈ ವಿಚಾರಕ್ಕೆ ಅಲ್ಲಿ ಹತ್ಯೆ ಆಗಿದೆ. ಮತ್ತೆ ಏನಂತ ಹೇಳಿದ್ರೆ, ಶ್ರೀಧರ್ನಂತ ಒಂದು ಗಟ್ಟಿಮುಟ್ಟಾದಂತಹ ಆಳು ಬಹುಶಃ ಅವರಿಗೆ ಬರಲಿಲ್ಲ. ಈ ಯಾರು ಅಲ್ಲಿ ಯಜಮಾನರಿದ್ದಾರೆ ಎಸಿ ಕುರಿಯನ್ ಅವರ ತೋಟಕ್ಕೆ ಕೆಲಸಕ್ಕೆ ಹೋಗಿರುವಂತ ಪ್ರಥಮ ಕಾರ್ಮಿಕ ಇವ, ಗಟ್ಟುಮುಟ್ಟದಂತ ಇಬ್ಬರ ಕೆಲಸವನ್ನು ಒಬ್ಬನೇ ಮಾಡ್ತಾನೆ ಇಂಥ ಆಳು ಇವ. ಮತ್ತೆ ಜನರ ಒಟ್ಟಿಗೆ ಒಂದು ಒಳ್ಳೆ ರೀತಿಯ ಬಾಂಧವ್ಯ ಇತ್ತು, ಕೆಲಸದಲ್ಲಿ ಶ್ರದ್ಧೆ, ಜನರೊಟ್ಟಿಗೆ ಒಳ್ಳೆ ಬಾಂಧವ್ಯ, ಮತ್ತೆ ಮನೆಯಲ್ಲಿ ಮತ್ತೆ ಪರಿಸರದಲ್ಲಿ ಒಳ್ಳೆ ಬಾಂಧವ್ಯ ಇತ್ತು. ಇದನ್ನೆಲ್ಲ ನೋಡಿ ಇವರಿಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಇವನನ್ನು ಮುಗಿಸ್ಲೇಬೇಕನ್ನುವಂತ ಒಂದು ಉದ್ದೇಶದಿಂದ ಇವರು ಹತ್ಯೆ ಮಾಡಿರುವಂತದ್ದು. ಹತ್ಯೆ ಪ್ರಕರಣ ದಾಖಲಾಯಿತು. ಆರೋಪಿಗಳ ಬಂಧನ ಆಯ್ತಾ? ಇಲ್ಲ, ಆರೋಪಿಗಳ ಬಂಧನ ಆಗಲಿಲ್ಲ. ಯಾಕೆ? ಇದು ಏನಂತ ಹೇಳಿದ್ರೆ, ಇದರ ಹಿಂದೆ ಒಂದು ದೊಡ್ಡ ರಾಜಕೀಯ ಷಡ್ಯಂತ್ರ ಇದೆ. ಇಲ್ಲಿ ಏನಂತ ಹೇಳಿದ್ರೆ, ಪ್ರಾಥಮಿಕ ಹಂತದಲ್ಲಿ ನಮ್ಮ ಅನಿಲ್ ಕುಮಾರ್ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರು ದೂರನ ತಗೊಂಡು ಅಲ್ಲಿ ಸರಿಯಾದ ಸೆಕ್ಷನ್ ಹಾಕಿದ್ದಾರೆ, FIR ಕೂಡ ಮಾಡಿದ್ದಾರೆ. ಆನಂತರ FIR ದಾಖಲಾದ ನಂತರ ಅಲ್ಲಿ ಶಿವಾಜಿ ಗ್ರಾಮ ಪಂಚಾಯತಿನ ಅಧ್ಯಕ್ಷ ರತೀಶ್ ಗೌಡ ಇದ್ದಾನೆ. ಈ ರತೀಶ್ ಗೌಡ ಏನ್ ಮಾಡಿದ, ಈ ರತೀಶ್ ಗೌಡ ಎಲ್ಲ ಆರೋಪಿಗಳಿಗೆ ಸೂತ್ರಧಾರ ಯಾರಂತ ಹೇಳಿದ್ರೆ ರತೀಶ್ ಗೌಡ. ಇವರನ್ನೆಲ್ಲ ಎಲ್ಲರನ್ನು ಕೂಡ ಬಚಾವ್ ಮಾಡಿರುವಂತಹ ವ್ಯಕ್ತಿ ಯಾರಂತ ಹೇಳಿದ್ರೆ ರತೀಶ್ ಗೌಡ. ಇವರೇನ್ ಮಾಡ್ತಾನೆ, ನಮ್ಮ ಬೆಳ್ತಂಗಡಿ ಶಾಸಕರ ಹತ್ತಿರ ಹೋಗಿ ನೋಡಿ, ಹರೀಶ್ ಪೂಜಾರಿ ಹತ್ರ ಹೋಗಿ ನೋಡಿ, ನಮ್ಮ ಪಕ್ಷದ ಕಾರ್ಯಕರ್ತರು ಈ ರೀತಿ ಆಗಿದ್ದಾರೆ, ಒಂದು ಹತ್ಯೆ ಪ್ರಕರಣದಲ್ಲಿ ಸಿಲ್ಕೊಂಡಿದ್ದಾರೆ, ಇವರನ್ನು ಬಚಾವ್ ಮಾಡ್ಬೇಕಂತ ಹೇಳಿ ಇಲ್ಲಿ ನಮ್ಮ ಹರೀಶ್ ಪೂಜಾರಿ ಅವರ ಹತ್ರ ಹೋಗಿ ದುಂಬಾಲು ಬೀಳ್ತಾರೆ. ದುಂಬಾಲು ಬಿದ್ದಾಗ ಹರೀಶ್ ಪೂಜಾರಿ ಅವರು ನೇರವಾಗಿ ನಮ್ಮ DYSP ಪ್ರತಾಪ್ ಸಿಂಗ್ ತೋರಟ ಮಾತಾಡಿ ನೋಡಿ, ಯಾವುದೇ ಕಾರಣ ಕೂಡ ನಮ್ಮ ಹುಡುಗರನ್ನ ಅರೆಸ್ಟ್ ಮಾಡಬಾರ್ದು ಮತ್ತು ಅವರ ಮೇಲೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ರೀತಿ ಮಾತುಕತೆ ಆಗಿ ರಾಜಕೀಯ ಒಂದು ಒತ್ತಡದಿಂದಾಗಿ ಪ್ರತಾಪ್ ಸಿಂಗ್ ತೋರಟ ಅವರು ಇವರನ್ನ ಬಂಧನ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ.